ನಾನು ಏನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ, ನೀವು ಕೊನೆವರೆಗೂ ನೋಡಿದರೆ ಗೊತ್ತಾಗುತ್ತೆ. ಕೊನೆವರೆಗೂ ವಿಡಿಯೋ ನೋಡಿ. ಹಾರ್ಟ್ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್, ನನ್ನ ಚಾನಲ್ನ ಉದ್ದೇಶ ಸಾಮಾಜಿಕ ಒಳಿತಿಗಾಗಿ ಮತ್ತು ಆರೋಗ್ಯವಂತ ಸಮಾಜಕ್ಕಾಗಿ. ಏನು ಹೇಳಕ್ಕೆ ಬರ್ತಿದ್ದೀನಿ ಅನ್ನಲ್ಲ, ಈಗ ಹೇಳ್ತೀನಿ. ನನ್ನ ಫ್ರೆಂಡು ಬೆಂಗಳೂರಲ್ಲಿ ನನಗೆ ಒಂದು 10 ವರ್ಷದಿಂದ ಪರಿಚಯ ಇರೋನು, ಈಗ ತಂದೆನ ವೃದ್ಧಾಶ್ರಮಕ್ಕೆ ಕಳಿಸಿದ್ದಾನೆ. ವೃದ್ಧ ಆಶ್ರಮ ಅಂದರೆ ಅನಾಥಾಶ್ರಮ ಇದ್ದಂಗೆನೆ. ಯಾಕೆ ಅಂದರೆ ಮನೆಯಲ್ಲಿ ಅವನಿಗೆ ಕಿರಿಕಿರಿ ಅಂತೆ ತಂದೆಯಿಂದ. ಅವನು ಚಿಕ್ಕವನಿದ್ದಾಗ ತಂದೆ ಅವನ್ನ ಸಾಕಿ ಸಲಹಿ ಬೆಳೆಸಿ ದೊಡ್ಡವನ್ ಮಾಡಿ ಎಜುಕೇಷನ್ ಕೊಟ್ಟು ಕಂಪನಿಯಲ್ಲಿ ದೊಡ್ಡ ಆಫೀಸರ್ ಆಗಿ ನೌಕರಿ ಕೊಡೋವರೆಗೂ ಅವನಿಗೆ ತಂದೆ ಕಿರಿಕಿರಿ ಇರಲಿಲ್ಲ. ಅವನಿಗೆ ಈಗ ಜಾಬ್ ಸಿಕ್ಕಿದೆ, ಜಾಬ್ ಮಾಡ್ತಿದ್ದಾನಲ್ಲ, ಈಗ ತಂದೆಯಿಂದ ಕಿರಿಕಿರಿ ಆಗಿದೆ ಅಂತೆ. ಅದಕ್ಕೆ ತಂದೆನ ವೃದ್ಧಾಶ್ರಮಕ್ಕೆ ಅಥವಾ ಅನಾಥಾಶ್ರಮಕ್ಕೆ ದುಡಿದಾನೆ. ತಿಂಗಳ ಅನಾಥಾಶ್ರಮದ ಅನಾಥಾಶ್ರಮ ನಡೆಸೋರಿಗೆ ಪೇಮೆಂಟ್ ಕೊಡ್ತಾನೆ. ಅಷ್ಟೇ ಅವನ ಕೆಲಸ. ಅಲ್ಲಿ ತಂದೆಗೆ ನಿಲ್ಲಕ್ಕೆ ಬರಲ್ಲ, ಕೂರಕ್ಕೆ ಬರಲ್ಲ, ಕಣ್ಣು ಕಾಣಲ್ಲ. ಅವ್ರು ನೋಡ್ಕೊಳ್ಳೋರು ಯಾರು? ಮಗ ದೊಡ್ಡವನಾದ್ಮೇಲೆ ನಮಗೆ ನೋಡ್ಕೊಳ್ತಾನೆ. ವಯಸ್ಸಾದ್ಮೇಲೆ ಮಗನ್ನ ಒಳ್ಳೆ ಎಜುಕೇಷನ್ ಕೊಟ್ಟರೆ ಮಗ ಚೆನ್ನಾಗಿರ್ತಾನೆ, ಜೊತೆಗೆ ನಮ್ಮನ್ನ ನೋಡ್ಕೋತಾನೆ ಅನ್ನೋ ಕನಸು ಕಂಡಿದ್ದ ತಂದೆ ಇವತ್ತು ನರಳಾಡ್ತಾ ಅನಾಥಾಶ್ರಮ ವೃದ್ಧಾಶ್ರಮದಲ್ಲಿ ಬಿದ್ದಿದ್ದಾರೆ. ಈಗಿನ ಜನ್ರೇಷನ್ನು ಎಲ್ಲ ಈಜಿ, ಎಲ್ಲ ಮನೆಯಲ್ಲಿ ತಂದೆ ಬಾರ ಅಂತ ಅನಾಥಾಶ್ರಮ ಕಳಿಸೋದು. ಸಿಟಿಲ ಪರಿಸ್ಥಿತಿ ಇರ್ತಾರೆ. ಹಳ್ಳಿಲಿ ಏನಾಗ್ತಿದೆ, ಒಬ್ಬನೇ ಮಗ ಚೆನ್ನಾಗಿರ್ತಾನೆ, ಓದಿ ಬರೆದು ನಮ್ಮನ್ನು ನೋಡ್ಕೋತಾನೆ ಅಂತ ತಂದೆ ತಾಯಿ ಸಿಕ್ಕಂಗೆ ದುಡ್ಡು ಕೊಟ್ಟು ಎಲ್ಲಂದ್ರೆ ಅಲ್ಲಿ ಕೆಲಸ ಮಾಡಿಬಿಟ್ಟು ಮಗನಿಗೆ ಸಾಕಿ ಸಲಹಿ ನೌಕರಿ ಕೊಡಿಸ್ಬೇಕಂತ ಆಸೆ ಇಟ್ಕೊಂಡವರು. ಆದರೆ ಮಗ ಮಾಡಿದ್ದೇನು, ಅರ್ಧಂಬರ್ಧ ನಿಲ್ಲಿಸ್ಬಿಟ್ಟು ಮಾಡಬಾರ್ದು ಚಟಗಳೆಲ್ಲ ಮಾಡಿ ಹೆಲ್ತ್ ಕೆಡಿಸ್ಕೊಂಡ್ಬಿಟ್ಟು ಪೇಷಂಟ್ ಆಗಿದ್ದಾನೆ. ಆದರೆ ತಂದೆ ತಾಯಿ ಆಸೆ ಏನಿತ್ತು, ಒಬ್ಬನೇ ಮಗ ಚೆನ್ನಾಗಿ ಓದಿ ಬರೆದು ನಮ್ಮನ್ನು ನೋಡ್ಕೋತಾನೆ ಅಂತ. ಈಗ ಅದೇ ತಂದೆ ತಾಯಿ, ನಡೆಯೋಕ್ಕಾಗದಿರೋ ತಂದೆ ತಾಯಿ ಮಗನಿಗೆ ಹಾಸ್ಪಿಟ್ಲಿಗೆ ಕರೆದುಕೊಂಡು ಅಲೆದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿ ನೋಡಿದರೆ ಮಗ ಹಾಗೆ, ಇಲ್ಲಿ ನೋಡಿದರೆ ಮಗ ಹೀಗೆ. ಯಾರ ಮಕ್ಕಳಪ್ಪ ನೀವೆಲ್ಲ? ಅಲ್ಲ, ಕೊನೆಗೆ ಆ ಮಗನಿಗೆ ಹಾಸ್ಪಿಟಲ್ ತೋರಿಸಿದಾಗ ಡಾಕ್ಟರ್ಸು ಈ ವೃದ್ಧ ತಂದೆ ತಾಯಿನ ಏನು ಹೇಳ್ತಾರೆ, ನಿಮ್ಮ ಮಗ ತುಂಬ ಕುಡಿದು ಲಿವರ್ ಹಾಳು ಮಾಡ್ಕೊಂಡಿದ್ದಾನೆ, ಲಂಗ್ಸ್ ಹಾಳು ಮಾಡ್ಕೊಂಡಿದ್ದಾನೆ, ಕಿಡ್ನಿ ಪ್ರಾಬ್ಲಮ್ ಆಗಿದೆ, ಇರೋಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂದರೆ ತಂದೆ ತಾಯಿ ಎದೆ ಒಡೆದು ಹೋಗುತ್ತೆ. ಇರೋ ಒಬ್ಬ ಮಗ ನಮ್ಮ ವಂಶ ಉದ್ಧಾರ ಮಾಡ್ತಾನೆ ಅಂದ್ಕೊಂಡಿದ್ವಿ. ಆದರೆ ಏನು ಮಾಡೋದು ಇವಾಗ? ಅವನಾದರೂ ಚೆನ್ನಾಗಿರಲಿಲ್ಲ, ನಮ್ಮ ನೋಡ್ಕೊಳ್ಳೋದು ಒತ್ತಟ್ಟಿಗಿರಲಿ ಅಂತ ಹೇಳ್ಬಿಟ್ಟು ಚಿಂತೆ ಮಾಡ್ತಾ ಕೊರಗ್ತಾ ಬದುಕ್ತಿದ್ದಾರೆ. ಇನ್ನೊಂದು ಕಡೆ ಬಡತನದಲ್ಲಿರೋ ತಂದೆ ತಾಯಿನ ಕುಡಿಯೋಕ್ಕೆ ದುಡ್ಡು ಕೊಡದೇ ಇದ್ರೆ ಮಗ ಮಚ್ಚು ತಗೊಂಡು ಕೋಲು ತಗೊಂಡು ಹೊಡ್ಯಕ್ಕೆ ಹೋಗ್ತಾನೆ. ದುಡ್ಡು ಕೊಟ್ಟಿಲ್ಲ ಅಂದರೆ ಕೂಲ್ ಹಿಡಿದು ತಾಯಿಗೆ ಗೋಡೆಗೆ ತಳ್ತಾನೆ. ಬಡ ತಂದೆ ತಾಯಿ ಅಲ್ಲಿ ಇಲ್ಲಿ ಕೂಲಿ ಕೆಲಸ ಮಾಡಿ ಎಲ್ಲಿಂದ ತಾನೇ ಅವರಿಗೆ ದುಡ್ಡು ಕೊಡೋಕ್ಕಾಗುತ್ತೆ? ಮಗ ಕೆಲಸ ಮಾಡಲ್ಲ, ವಯಸ್ಸಿಗೆ ಬಂದಿದ್ದಾನೆ, ಕೈಯಲ್ಲಿ ಏನು ಕೆಲಸ ಇಲ್ಲ, ಓದು ತಲೆಗೆ ಹತ್ತಿಲ್ಲ, ಊರಲ್ಲಿ ಕೇರಿಯಲ್ಲಿ ಬೀದಿ ಓಡಾಡ್ತಾನೆ. ಕೆಟ್ಟ ಹುಡುಗರು ಸವಾಸ ಮಾಡಿಕೊಂಡು ಕುಡಿದು ತಿಂದು ಓಡಾಡೋಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ? ದುಡ್ಡಿಲ್ಲ ಎಂದದಕ್ಕೆ ತಂದೆ ತಾಯಿ ಹತ್ರ ಬಂದು ಜಗಳ ಮಾಡಿಬಿಟ್ಟು ದುಡ್ಡು ಕೇಳ್ತಾನೆ, ಬಡಿತಾನೆ ತಂದೆ ತಾಯಿಗೆ. ಇಂಥ ಸಮಾಜದಲ್ಲಿ ನಾವಿದ್ದೀವಿ. ಯಾರ ಮಕ್ಕಳು ಇವರೆಲ್ಲ? ಎಲ್ಲಿಗೆ ಬಂದಿದೆ ಕಾಲ? ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೆ, ಆದರೆ ತುಂಬ ಜನ ಮಕ್ಕಳು ಆ ಆಸೆನ ಈಡೇರ್ಸೋಕ್ಕೆ ರೆಡಿ ಇಲ್ಲ. ಕುಡಿಯೋದು ಅಂದರೆ ಫ್ಯಾಷನ್ ಆಗಿದೆ, ಇಸ್ಪೀಟ್ ಆಡೋದು ಅಂದರೆ ಫ್ಯಾಷನ್ ಆಗಿದೆ, ಮಟ್ಕ ಆಡೋದು, ಗುಟ್ಕಾ ತಿನ್ನೋದು, ತಂಬಾಕು ತಿನ್ನೋದು, ಹೇಗಂದರೆ ಹಾಗೆ ಬದುಕೋದು ಜೀವಕ್ಕೆ ಬೆಲೆ ಇಲ್ದಂಗೆ ಆಗಿದೆ. ಆದರೆ ಹಳೆಯ ಜನ ಅವರ ಸಂಪ್ರದಾಯ, ಅವರ ಆಚಾರ ವಿಚಾರ, ಅವರ ಮರ್ಯಾದೆ ಎಲ್ಲ ಕಾಪಾಡ್ಕೊಂಡು ಬಂದಿರ್ತಾರೆ. ಮಗ ಆದವನು ಇಲ್ಲಿ ಬೀದಿಲಿ ಕಳೀತಾನೆ, ಹಳ್ಳಿಯಲ್ಲಿ, ಸಿಟಿಯಲ್ಲಿ ಅಲ್ಲಿ ತಂದೆನ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಟ್ಟು ನೆಮ್ಮದಿಯಾಗಿದ್ದಾನೆ. ಇದಕ್ಕೆ ನಿಮ್ಮ ಒಪಿನಿಯನ್ ಏನಿರ್ಬೋದು? ನೀವುಗಳು ಕೂಡ ನೋಡಿರ್ತೀರ ಸಮಾಜದಲ್ಲಿ
ಪ್ರತಿಯೊಬ್ಬರು ಹಳ್ಳಿಯಲ್ಲಂತೂ ಬೇಗ ಗೊತ್ತಾಗ್ಬಿಡುತ್ತೆ. ಒಂದು ಮನೆಯಲ್ಲಿ ಒಂದು ಒಳ್ಳೆಯ ಕೆಲಸ ಅಥವಾ ಒಂದು ಕೆಟ್ಟ ಕೆಲಸ ಏನೇ ಆಗಲಿ ಇಡೀ ಊರಿಗೆ ಗೊತ್ತಾಗುತ್ತೆ. ಆದರೆ ಸಿಟಿಯಲ್ಲಿ ಆಗಿಲ್ಲ. ಮಗ ವೃದ್ಧಾಶ್ರಮದಲ್ಲಿ ತಂದೆಯನ್ನು ಬಿಟ್ಟಿದ್ದಾನೆ ಅಂತಂದರೆ ಪಕ್ಕದ ಮನೆಯವ್ರಿಗೆ ಗೊತ್ತಿರಲ್ಲ. ಎಲ್ಲೋ ಬೀಗರ್ ನೆಂಟರ ಮನೆಗೆ ಬಿಟ್ಟಿರ್ಬೋದು, ಅವ್ರ ವಿಷಯ ನಮಗೆ ಯಾಕೆ ಅಂತಾರೆ. ಆದರೆ ಹಳ್ಳಿಯಲ್ಲಿ ಹಾಗಲ್ಲ. ಮಾನ ಮರ್ಯಾದೆ ಸಂಪ್ರದಾಯ ಎಲ್ಲ ಕಾಪಾಡ್ಕೊಂಡು ಬಂದಿರತಕ್ಕಂಥ ಆ ವೃದ್ಧ ತಂದೆ ತಾಯಿಯ ಮಾನ ಮರ್ಯಾದೆ ಕ್ಷಣ ಮಾತ್ರದಲ್ಲಿ ಮಗ ಹರಾಜಿಗೆ ಹಚ್ತಾನೆ. ಅದು ಇಡೀ ಊರಿಗೆಲ್ಲ ಗೊತ್ತಾಗುತ್ತೆ. ಆ ವಯಸ್ಸಾದ ತಂದೆ ತಾಯಿ ಪರಿಸ್ಥಿತಿ ಏನಾಗಬೇಕು? ಮಗನ ಆರೋಗ್ಯ ಹೋಯಿತು, ನಮ್ಮ ಮಾನ ಮರ್ಯಾದೆ ಹೋಯಿತು, ನಮ್ಮ ವಂಶ ಉದ್ಧಾರಕ ಅಂದ್ಕೊಂಡ್ರೆ ಲಿವರ್ ಪ್ರಾಬ್ಲಮ್ ಅಂತೆ, ಕಿಡ್ನಿ ಪ್ರಾಬ್ಲಮ್ ಅಂತೆ, ಲಂಗ್ಸ್ ಪ್ರಾಬ್ಲಮ್ ಅಂತೆ, ಅವನಿಗೆ ಕರ್ಕೊಂಡು ಹೋಗೋ ಪರಿಸ್ಥಿತಿ ನಿರ್ಮಾಣ ಆಯಿತು. ವಯಸ್ಸಾದ ನಮ್ಮನ್ನು ನೋಡ್ಕೋತಾನೆ ಅಂತ ನಾವು ಕನಸು ಕಾಣ್ತಿದ್ರೆ ಈಗ ನಾವೇ ಅವನನ್ನು ನೋಡ್ಕೊಳ್ಳುವಂಥ ಪರಿಸ್ಥಿತಿ ಬಂತು ಅನ್ನೋ ಒಂದು ಇದರಲ್ಲಿ ತಂದೆ ತಾಯಿ ಚಿಂತೆಯಲ್ಲಿ ಬಿದ್ದಿದ್ದಾರೆ. ಇನ್ನೂ ಇಬ್ಬರು ತಂದೆ ತಾಯಿ ಇದ್ದಾರೆ. ಮಗ ಪುನಃ ಬೊಂಬೆಯಲ್ಲಿ ಇದ್ದಾನೆ. ತಂದೆ ತಾಯಿಗೆ ಫೋನ್ ಮಾಡಿಬಿಟ್ಟು, ಮಗನೇ ನಮಗೆ ಕೆಲಸ ಮಾಡೋಕ್ಕೆ ಬರಲ್ಲ, ಕೆಲಸ ಮಾಡೋಕ್ಕೆ ಆಗಲ್ಲ, ಬರಲ್ಲ ಅಂತಿಲ್ಲ, ಕೆಲಸ ಮಾಡೋಕ್ಕೆ ಬರೋವ್ರಿಗೂ ಮಾಡಿದ್ದೀವಿ, ಈಗ ಕೈ ಕಾಲು ಹೇಳಲ್ಲ, ಕೂಡೋಕ್ಕೆ ಬರಲ್ಲ, ನಿಲ್ಲಕ್ಕೆ ಬರಲ್ಲ, ಮಗನೇ ಬಾ ಊರ ಕಡೆ, ಇಲ್ಲಾಂದರೆ ಖರ್ಚಿಗೆ ಏನಾದರೂ ದುಡ್ಡು ಕೊಡಪ್ಪ ಅಂದರೆ ನನ್ನ ಹತ್ರ ಎಲ್ಲಿರುತ್ತೆ, ನನ್ನ ಸಂಸಾರಕ್ಕೆ ಸಾಕಾಗ್ತಿಲ್ಲ, ನೀವು ಊರಲ್ಲಿ ಹೇಗಾದರೂ ಬದುಕೊಳ್ಳಿ, ನನಗೆ ಊರಿಗೆ ಬರೋಕ್ಕಾಗಲ್ಲ. ಆದರೆ ವಯಸ್ಸಾದವರು ಇಬ್ಬರು ಪೇಷಂಟ್ ಆಗಿದ್ದಾರೆ, ಅವರ ಆರೋಗ್ಯ ನೋಡ್ಕೋಬೇಕು, ಹೊಟ್ಟೆ ನೋಡ್ಕೋಬೇಕು. ಆದರೆ ಮಗನಿಗೆ ಕಿಂಚಿತ್ತು ತಂದೆ ತಾಯಿ ಮೇಲೆ ಒಂದು ಚಿಂತೆ ಕಾಳಜಿ ಅನ್ನೋದೇ ಇಲ್ಲ. ಯಾರ ಮಕ್ಕಳು ಇವರೆಲ್ಲ? ಯಾಕೆ ಈ ಥರ? ಚಿಕ್ಕ ಮಗು ಇದ್ದಾಗ ಹೆತ್ತು ಹೊತ್ತು ಬೆಳೆಸಿ ದೊಡ್ಡವನಾಗಿ ಮಾಡಿದ ತಂದೆ ತಾಯಿಗಳಿಗೆ ನಡು ನೀರಲ್ಲಿ ಕೈ ಬಿಡುವಂಥ ಮಕ್ಕಳು ತುಂಬ ಆಗಿದ್ದಾರೆ. ಕೂದಲು ಹಿಡಿದುಬಿಟ್ಟು ಗೋಡೆ ಹೊಡಿತಾರೆ ತಾಯಿಗಂದರೆ ಯಾವ ಒಂದು ಮನಸ್ಥಿತಿ ಅವರಲ್ಲಿ ಇರ್ಬೋದು? ತಂದೆ ಆದವನು ಮಗನ್ನ ಎತ್ತಿ ಆಡಿಸಿದ ತಂದೆನ ಇವಾಗ ವೃದ್ಧಾಶ್ರಮಕ್ಕೆ ಬಿಟ್ಟಿದ್ದಾನೆ ಅಂದರೆ ಅವನ ಮನಸ್ಥಿತಿ ಹೇಗೆಲ್ಲ ಇರ್ಬೋದು? ವಿಚಾರ ಮಾಡಿ. ಇನ್ನೆಲ್ಲಿ ಹೋಗಿ ನಿಲ್ಲುತ್ತೆ ಈ ಕಾಲ? ಇದಕ್ಕೆಲ್ಲ ಏನು ಕಾರಣ ಇರ್ಬೋದು? ಕಾರಣ ಹುಡುಕ್ತಾ ಹೋದರೆ ತುಂಬಾ ಇರ್ಬೋದು. ಆದರೆ ಒಂದು ಕಾರಣ ಅಂತೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಹಳೆಯ ಕಾಲದಲ್ಲಿ ಇದೆಲ್ಲ ಇರಲಿಲ್ಲ, ಈಗ ಸ್ಟಾರ್ಟ್ ಆಗಿದೆ. ಮುಂದೆ ಎಲ್ಲಿ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಏನೇ ಇರಲಿ, ಏನು ಚಿಂತೆ ಮಾಡಿದ್ರೂ ಪ್ರಯೋಜನ ಇಲ್ಲ. ನೀವುಗಳು ಕೂಡ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ, ಆರೋಗ್ಯವಾಗಿರಿ, ಆರೋಗ್ಯ ಕಡೆ ಗಮನ ನೀವು ಕೊಡಿ, ತಂದೆ ತಾಯಿನೂ ಕೂಡ ನೋಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ ಮನವಿ ಇಷ್ಟೇ, ಆರೋಗ್ಯವಂತ ಸಮಾಜ, ಸಾಮಾಜಿಕ ಒಳಿತಿಗಾಗಿ ನಾನು ವಿಡಿಯೋ ಮಾಡ್ತಿರ್ತೀನಿ. ಸೊ ಇಂಥ ಪಿಡುಗೆಲ್ಲ ಇರಬಾರ್ದು ಸಮಾಜದಲ್ಲಿ. ಇದಕ್ಕೆ ನಿಮ್ಮ ಒಂದು ಏನು ಒಪಿನಿಯನ್ ಇದೆಯೋ ನನ್ನ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಹೇಳಿ. ಎಲ್ಲರೂ ಚೆನ್ನಾಗಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.